ಇದು ಸೋಮವಾರ ಮುಂಜಾನೆ ಲಾಗ್ ನೋಡ್ರಿ. ಇಲ್ಲಿ ಇಡ್ಲಿ ಮಾಡ್ಬೇಕಂತ ರೆಡಿ ಮಾಡ್ಕೊಂಡ್ರೆ ಒಂದು ಹಿಟ್ಟು ತೊಗೊಂಬನ್ರಿ. ಈಗ ಟೈಮ್ 10 ಗಂಟೆ ಅದಾಗೈತ್ರಿ. ಈಗ 10 ಆಗೈತ್ರಿ. ಒಂದು ಸ್ವಲ್ಪ ಲೇಟಾಗೇನ ತೊಗೊಂಡ್ರಿ. ನಾ ರಾತ್ರಿ ಲೇಟಾಗಿ ಮಿಕ್ಸಿಗೆ ಹಾಕಿನಿ, ಹಿಂಗಾಗಿ ಸ್ವಲ್ಪ ಲೇಟಾಗೇನ ತೆಗೆದ್ರೆ ಆತಂದು ಹೊರಗೆ ಲೇಟ್ ಮಾಡಿ ತೊಗೊಂಡ್ರಿ. ಉಬ್ಬೈತ್ರಿ ಅದೆಲ್ಲ ಹಿಟ್ಟು. ನಾ ಒಂದು ಸ್ವಲ್ಪ ಹೊರಗೆ ಅದನ್ನ ಹಸರು ಮಾಡ್ಕೊತ ಕೂತೀನಿ ರೀ. ಹಿಂಗಾಗಿ ನಾ ಜಳಕ ಮಾಡಿ ಬರ್ಬೇಕಾರೆ ಲೇಟ್ ಆಗೈತ್ರಿ, 10 ಆಗೈತಿ. ಅಷ್ಟು ನಮ್ಮ ತಂಗಿ ಸಾರ ಮತ್ತು ಚಟ್ನಿ ಅದು ಮಾಡ್ಯಾಡ್ರಕ್ಕೆ. ನಾ ಇಡ್ಲಿ ಮಾಡ್ಬೇಕಂತಂದು ಬಂದು ಜಳಕ ಮಾಡಿ ಇಡ್ಲಿ ಮಾಡಕ್ಕೆ ನಿಂತೇನೆ ರೀ. ಆಕೆ ಪೂಜೆ ಮಾಡತ್ತಾರ್ದವ್ರದ್ದು. ಹಿಂಗಾಗಿ ಅಲ್ಲಿ ಆಕೆ ಏನೇನೋ ಹೂವಿಂದ ಹೇಳತ್ತಾಳ್ರಿ, ದಾಸವಾಳ ಹೂವು. ನಮ್ಮಲ್ಲಿ 2 ಥರ ಹೂವು ಹಾಕವ್ರಿ ಅವು. ಹಿಂಗಾಗಿ ಇಲ್ಲಿ ಮನೆ ಬಾಜು ಒಬ್ಬರು ಹಾಕವ್ರಿ. ಅವ ಚಲೋ ಹಾಕವತ್ತಂದು ಆಕೆ ಅಂದಳ್ರಿ. ಅವ ಹಳಿ ಇದಾವೆ, ಈಗಿನೂ ನಮ್ಮ ಹೊಸ ಅದಾವತ್ತಂದು ಹೇಳತ್ತೀನಿ ರೀ ಆಕೆಗೆ. ಇಲ್ಲಿ ಇಡ್ಲಿ ಮನೆ ಅದನ್ನು ತೊಳೆದಿಟ್ಟಿರ್ತೀವಿ ಕರೆ ರೀ. ಆದರೂ ಮತ್ತೊಮ್ಮೆ ಯಾವಾಗಾರು ಅಪ್ರೂಪಕ್ಕೆ ಮಾಡ್ತೀವಿ ನಾನು ತೆಗೆದಿಟ್ಟಿರ್ತಿಲ್ಲ ರೀ. ಹಿಂಗಾಗಿ ಮತ್ತೊಮ್ಮೆ ತೊಳ್ಕೊಬೇಕಂತಂದು ತೊಳ್ಯಾತೀನಿ ರೀ. ನಾ ಇಲ್ಲಿ ಮನ್ಯಾಗ ನೀರೊಂದು ಖಾಲಿ ಆಗಿದ್ದು ರೀ. ಕರೆಂಟ್ ಒಂದು ಇರಂಗಿಲ್ಲ ರೀ ಬ್ಯಾಸಿಗೆ ಸಂಬಂಧಾಗಿ. ನೀರು ತೊಂಬರಕ್ಕೆ ಹೋಗಿದ್ರು ಮನ್ಯಾಗ. ಈಗ ನಮ್ಮ ಯಜಮಾನ್ರು ಒಬ್ರು ನಾಷ್ಟಾಕ್ಕೆ ಬಂದು ಹೋಗಿದ್ರು. ಈಗ ಮಾಡಿಲ್ಲ, ನಾನು ಹೊಳೆ ಹೋಗಿದ್ರು. ಹಿಂಗಾಗಿ ನೀರು ಎಟ್ಲೋಗುತ್ತಂದ್ರೆ ಚಲೋ ಆಕತಿ. ನಾಷ್ಟಾಕ್ಕೆ ಬಂದು ಹೋಗ್ಯಾರ ರೀ. ಇನ್ನೊಮ್ಮೆ ಬರೋದ್ರಾಗ ರೆಡಿ ಆಗ್ಬೇಕಂತಂದು ಅನ್ನತ್ತೀನಿ ರೀ. ನಾ ತೊಗೊಂಬಂದ್ರೆ ನೀರು ಅವಾಗನ ಆಮ್ಯಾಗ ರೆಡಿ ಮಾಡಿಟ್ಟಿನಿ ರೀ. ಇಲ್ಲೇ ಒಬ್ಬರು ಕುಬ್ಸ ಆಟ ಮಾಡಕ್ಕಿದ್ದೀನಿ ರೀ. ಈಗ ನಾಷ್ಟಾಕ್ಕೆ ಮಾಡೀನಿ, ಮಾಡ್ರಿ ಆತ್ಗಪ್ಪ ಅಂದ್ಕೊಂಡು ಹೋಗಿ ಅವ್ರು ಕುಂಕುಮ ಹಚ್ಚಿ ಬಂದಾನ ಇಡ್ಲಿ ಮಾಡಕ್ಕೆ ರೆಡಿ ಮಾಡತ್ತೀನಿ ರೀ. ನಾ ಇಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಯಾರು ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿರಿ, ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿ. ಇಲ್ಲಿ ನೋಡಿರಿ, ನಾನು ಕೂದಲು ಮುಂಚೆ ಹಂಗಿದ್ದು ನೋಡಿರ್ಬೋದು ರೀ ನೀವು. ಈಗ ಕಟ್ ಮಾಡಿಸಿ ಇಷ್ಟು ಮಾಡ್ಕೊಂಡೇನೆ ನೋಡಿರಿ. ನಾನು ಕೂದಲು ಸಂಬಂಧನಕ ಸಾಕಾಗಿಬಿಟ್ಟಿತ್ತು ರೀ. ಎಲ್ಲ ಬರೀ ಹುಚ್ಚು ಹೊಂಟಿದ್ದು. ಹಿಂಗಾಗಿ ಕಟ್ ಮಾಡಿಸೀನಿ ರೀ. ಇದೇ ವಿಡಿಯೋ ಮತ್ತು ಸಂಜೆನ ಕಂಟಿನ್ಯೂ ಮಾಡೀನಿ ರೀ. ನಾ ಇಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ ರೀ? ಆರಾಮದ ರೀ? ನಾನು ಕೂಡ ಆರಾಮದೀನಿ ನೋಡಿರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಇವತ್ತಿನ ಇವತ್ತಿನ ರೊಟೀನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ಕಾಯಿಪಲ್ಯ ಅನ್ಕ ಮನ್ಯಾಗ ಏನೂ ಇಲ್ಲ ರೀ. ಇನ್ನು ಮಂಗಳವಾರ ಚವ್ರನ ಬರ್ತಡೇ ಇದು ಸಂಬಂಧಾಗಿ ಇಲ್ಲಿ ಬರ್ತಡೇಕತ್ತಂದು ತಂದಿದ್ದು ಕಾಯಿಪಲ್ಯ ಯಾವುದು ತೊಗೊಂಡಿಲ್ಲ ರೀ ನಾವು. ಆಮ್ಯಾಗ ಮನೆಗೆ ಅದು ಸಾಂಗ್ತಿನೂ ಮಾಡಿಲ್ಲ. ಹಿಂಗಾಗಿ ಪಲ್ಯ ಕನ್ಕ ಪಜ್ಜಿ ತೆಗಿಬಿಟ್ಟೈತೆ ನೋಡ್ರಿ. ಏನೂ ಇಲ್ಲ ಐತ್ರಿ ಕಾಯಿಪಲ್ಯ. ಜುನ್ಕ ಅನ್ಕ ಮಾಡಕ್ಕೆ ನಮಗೆ ಬೇಸರ ಬಂದೈತೆ ರೀ. ಒಲ್ಲೆ ಎಣಿಸ್ಬಿಟ್ಟೈತೆ ರೀ ಬರೀ ಜುನ್ಕ. ನಾನು ಆದರೂ ಅದನ್ನ ಬಿಟ್ಟರೆ ಈಗ ನಿರ್ವಹಿಲ್ರಿ ಮಾಡಬೇಕದ್ನ ಜುನ್ಕನ. ನೋಡೋಣ್ರಿ ಬರ್ರಿ ಏನೇನು ಆಕೈತೆ ನೋಡಿ ಇವತ್ತಿನ ಇವತ್ತಿನ ರೊಟ್ಟಿನ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾವ ಹೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಚಾರು ಹೋಗ್ಬೇಕು, ಸುಮ್ಮ ಕುಂದ್ರಂಗಿಲ್ಲ ರೀ. ಬರೀ ಹೊರಗೆ ಓಡಿಡೋಕಾಳು ನಾವೇಕಿನ ಹಿಡಿದ್ರಾಗ ರಗಡಕೈತ್ರಿ ನಮಗೆ. ಕಾಲು ಬಂದ ಮ್ಯಾಗ ಕಾಯ್ಕೆ ಮನ್ಯಾಗ ನಿಂದ್ರಾಗ ತಯಾರಿಲ್ಲ ರೀ. ನಾವು ಒಬ್ಬಕ್ಯಾರ ಹೋಗ್ತಾಳು, ತನಗೆ ಒಬ್ಬಕ್ಕೆ ಹೋಗೋದು ಅಲ್ಲೇ ಆಗಿತ್ತು ಅಂದ್ರೆ ನಮ್ಮ ಕೈ ಹಿಡಿದು ಹೇಳ್ಕೊಂಡು ಹೋಗ್ಕಾಡ್ರಿಕಿ. ಈಗ ರೊಟ್ಟಿ ಅದು ಮಾಡ್ಬೇಕು ಅನ್ಕೊಂಡೇನ್ರಿ. ರೊಟ್ಟಿ ಜುನ್ಕ ಮುಂಜಾನೆ ನಾಷ್ಟಾಕ್ಕೆ ಇಡ್ಲಿ ಐತ್ರಿ. ಏನು ನಮ್ಮ ಮನೆಯವ್ರು ಬೈತಾರೇನು ಬರೀ ಮತ್ತೇನರ ಮಾಡಿಬಿಡ್ತಾನೆ ಅದು ನಡೆಯಂಗಿಲ್ಲ ರೀ. ರೊಟ್ಟಿ ಬೇಕಾರೆ ಇವತ್ತು ಸಂಜಿಕ. ಹಿಂಗಾಗಿ ರೊಟ್ಟಿ ಜುನ್ಕನ್ ಮಾಡಿ ಮತ್ತು ಕಾಯಿಪಲ್ಲೆ ಐಟಮ್ ಅದು ಏನಿಲ್ಲ ರೀ. ಹಿಂಗಾಗಿ ಸಾರು ಮಾಡೋಕೆ ಬ್ಯಾಡ ಅನಿಸ್ಬಿಟ್ಟೈತೆ ರೀ. ಹಿಂಗಾಗಿ ಒಂದು ಸ್ವಲ್ಪ ಮಸಾಲೆ ಖಾರ ಅದು ಹಾಕಿ ಒಗ್ಗರಣೆನ ಮಾಡಿದ್ರಿ. ಅದಕ್ಕೂ ಒಗ್ಗರಣೆನಕ್ಕೂ ಸ್ವಲ್ಪ ಬಟಾಟಿ, ಬೀನ್ಸ, ಗಜ್ಜರಿ, ಸೌತೆಕಾಯಿ ಅದು ಬೇಕಾಗ್ತಾವೆ ರೀ. ಆದ್ರೆ ಅವು ಇಲ್ಲರಿ ಸದ್ಯದಾಗ. ಹಿಂಗಾಗಿ ಮಸಾಲೆ ಖಾರ ಹಾಕಿ ಮಾಡಿಬಿಟ್ರೆ ಒಂದು ಸ್ವಲ್ಪ ಮೆತ್ತಗೆ ಒಂದು ಸ್ವಲ್ಪ ಹೆಚ್ಚಿಗೆ ನೀರಿಟ್ಟು ಒಂದು ಸ್ವಲ್ಪ ಇದು ಮಾಡ್ರೆ ಚಲೋ ಆಕತ್ತೈತೆ. ಅಂದ ಸುಡು ಅವಾಗಿಂದ ಅವಾಗ ತಿನ್ನಾಕೆ ನಡ್ತೈತೆ ರೀ. ಅದ್ರೇನು ರೀ ಸುಮ್ಮನಿರುವಲ್ಲಿ ಇವತ್ತೊಂದು ದಿವಸ ಸೋಮವಾರ ನೈಟ್ ರೀ. ಇದು ಮಂಗಳವಾರ ನಾಳೆ ಮಧ್ಯಾಹ್ನ ನೋಡ್ದೆ ಕಾಯಿಪಲ್ಲೆ ಬರ್ತೈತೆ ರೀ. ಅದು ನಡ್ತೈತೆ ರೀ. ಮತ್ತು ಈ ಚಾರ್ನ ಬರ್ತಡೆ ಗುಂಗಿನೊಳಗೆ ಕಾಯಿಪಲ್ಲೆ ಇಟ್ಕೋಬೇಕು ಅನ್ನೋದಷ್ಟು ಸದ ತಿಳಿಯಾಗಿಲ್ಲ ನೋಡ್ರಿ ನಮಗೆ. ಇಂಥದ್ದು ಇಬ್ಬರು ನಾವು ಮತ್ತು ಮನ್ಯಾಗ ಹೆಣ್ಮಕ್ಳು ಮುಂದಿನ ಮಂಗಳವಾರ ತನಕ ಏನು ಮಾಡ್ಬೇಕು, ಕಾಯಿಪಲ್ಲೆ ತೆಗೆದು ಇಟ್ಕೋಬೇಕು ಅನ್ನೋಷ್ಟು ಸದ ತಿಳಿಯಿಲ್ಲ. ಆದ್ರೆ ಏನು ಮಾಡಕ್ಕೆ ಬರಂಗಿಲ್ಲ. ಇಲ್ಲಿ ನಮ್ಮ ಚಾರುನ್ ಬರ್ತಡೇಕ್ಕೆ ಗಿಫ್ಟ್ ಏನೇನು ಬಂದಾವತ್ತಂದು ನೋಡತ್ತೀವಿ ರೀ. ಈಗ ಬ್ಯಾಸಿಗೆ ದಿವಸ ಆಗಿದ್ದರಿಂದ ನಮಗೊಂದು ಸ್ವಲ್ಪ ಏನಾರ ಕೆಲಸ ಮಾಡ್ಬೇಕಾರೆ ಬೇಸರ ಆಗಿಬಿಡ್ತೈತೆ ರೀ. ಬರ್ತಡೇ ಫಂಕ್ಷನ್ ಮುಗಿದ್ಮ್ಯಾಗ ಎಲ್ಲ ಅದೊಂದು ಇದೊಂದು ಎಲ್ಲ ಸುಧಾರಿಸ್ಬೇಕಾರೆ ಇಷ್ಟು ಲೇಟ್ ಆಯ್ತು ರೀ. ಇವನ್ನೆಲ್ಲ ನೋಡ್ಬೇಕಾರೆ ಇವ್ನು ಹಂಗೆ ಬಿಟ್ಟಿದ್ರು ನನಗೆ. ಈಗ ತೆಗ್ದಿಡತ್ತೀನಿ ರೀ. ಅವನ್ನೆಲ್ಲ ನೋಡಾಕತ್ತೀನಿ ರೀ. ಇವ ಫ್ರಾಕ್ ನೋಡ್ರಿ, ಇಷ್ಟು ಫ್ರಾಕ್ ಬಂದವ್ರಿ ಆಕಿಗೆ. ಅಲ್ಲಿ ತೆಗ್ದು ಹೋಗಿದ್ನಿ ರೀ ಅದೊಂದು. ಆಮ್ಯಾಗ ಇದೊಂದು ರೀ ಫ್ರಾಕ್ ಚಂದ ಅದಾವೆ ರೀ. ಆದ್ರೆ ನಾವು ಹೆಚ್ಚಾಗಿ ಯಾವಾಗಾದ್ರೂ ಆಕಿಗೆ ಫ್ರಾಕ್ ಹಾಕಂಗಿಲ್ಲ ರೀ.
ಹೆಚ್ಚಿಗೆ ಗಂಡು ಹುಡುಗರು ಅರ್ಬಿನ ಹಾಕಿರ್ತೀವಿ ರೀ. ಅದ್ರನ್ನ ಫ್ರಾಕ್ ಒಂದ್ರಕ್ಕಿಂತ ಒಂದು ಮಸ್ತ್ ಅದಾವೆ ರೀ. ಮೊನ್ನೆ ಬರ್ತಡೇಗೆ ತರಕ್ಕೆ ಹೋದಾಗ ಇಷ್ಟು ಚಂದ ಅನ್ಸಿದ್ದಿಲ್ಲ ರೀ ಫ್ರಾಕ. ಆದರೆ ಈಗ ಮಾತ್ರ ಮಸ್ತ್ ಬಂದವ್ರ ಆಕೆಗೆ. ಆಮ್ಯಾಗ ಇದು ಉಲ್ಲನ್ ಟೋಪಿ ಐತೆ ನೋಡ್ರಿ, ಅದೊಂದು ಟೋಪಿ ಬಂದೈತೆ ರೀ. ಇದೊಂದು ಸೆಟ್ ನೋಡ್ರಿ ಗಂಡು ಹುಡುಗರು ಬಂದಿದ್ರು ಆಕೆಗೆ. ಒಂದು ಸೆಟ್ ಏನೋ ಗಂಡು ಹುಡುಗರು ತಂದಾರ, ಯಾರು ತಂದಾರೋ ಪಾಪ ಗೊತ್ತಾಗಿಲ್ಲ ಅವ್ರಿಗೆ. ಆಮ್ಯಾಗ ಅವನ್ನ ಹುಚ್ಚು ಅವಾಗ ಕೈಯಾಗ ಕೊಟ್ಟಿದ್ದು ಅಷ್ಟು ಸಪ್ರೇಟ್ ಕಡೆಗೆ ಅದಾವ್ರವ, ಉಚ್ಚಲಾರ್ದು ಹಂಗೆ ಪ್ಯಾಕಿಂಗ್ ಕೊಟ್ಟಿದ್ದು ಹಿಂಗೆ ಪ್ಲಾಸ್ಟಿಕ್ ಹಾಳಾಗ ಹಂಗೆ ಅದಾವ್ರವ. ಅವು ಮುಂಚೆ ತೆಗೆದು ಉಂದೇ ರೀ, ಅವನ್ನ ಉಚ್ಚಿ ಕೈಯಾಗ ಕೊಟ್ಟಿದ್ದು ಅದಾವು. ಇಷ್ಟ ಹಾಳಾಗೇನು ಕೊಟ್ಟಲ್ಲ ರೀ, ಹಂಗೆ ಹಾಳಾಗನ ಅದಾವ್ರ. ಅವ್ನು ತೆಗ್ದೇ ಇಲ್ರಿ ನಾವು ಹೊರಗೆ. ಇವನ್ನ ಮಡ್ಚಿ ಹಾಳಾಗಿಡ್ಬೇಕಂದ್ರೆ ಈಗ ಹಾಳಿಲ್ರಿ ಅವಕ್ಕೆ. ಆಮ್ಯಾಗ ಇಷ್ಟ ಅಂಗಿದಾರ ಭೀ ಪ್ಯಾಂಟ್ ಪೀಸ ನೋಡ್ರಿ. ಈ ಥರ ಅವ್ರ ಅಪ್ಪಗ ಮತ್ತು ಅವ್ರ ದೊಡ್ಡಪ್ಪಗ ಅದು ತಂದಿರ್ತಾರೆ ರೀ. ಹಿಂಗೆ ಎಲ್ಲರಿಗೂ ತೊಗೊಂಬಂದಾರ. ಒಂದು 3-4 ಸೆಟ್ ಏನೋ ಸೇರ್ಯಾರವು. ಇನ್ನು ಎಲ್ಲ ಕುಡ್ಸಿಲ್ರಿ ನಾ ಇಲ್ಲಿ. ಇನ್ನು ಕೆಳಗೆ ಬೇರೆ ಅದಾವ್ರಿ ಮನ್ಯಾಗ. ಇವು ಮ್ಯಾಗ ಓದ ಟೆಜ್ರಾಗ ಏನು ಓದಿದ್ರಿ ಇಟ್ಟದಿಲ್ಲ ರೀ. ಅವನಷ್ಟ ನಾ ಇಲ್ಲಿ ತೆಗೆದ ಜೋಡಿಸಿಡತ್ತೇನೆ ರೀ. ಆಮ್ಯಾಗ ಇಷ್ಟು ಬ್ಲೌಸ್ ಪೀಸ್ ಅದಾವೆ ನೋಡ್ರಿ. ಒಂದು 70-80 ಇರ್ಬೋದು ರೀ ಬ್ಲೌಸ್ ಪೀಸ, ಅಷ್ಟು ಅದಾವೆ ರೀ. ಯಾರಾಗಲಿ ಹಳ್ಳಿ ಕಡೆ ಹೆಚ್ಚಾಗಿರಿ ಬ್ಲೌಸ್ ಪೀಸ 10 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, ಯಾರು ಮನೆ ನಡೆದವ್ರು 500-1000 ಹಿಂಗೆ ರೊಕ್ಕನ ಕೊಡ್ತಾರೆ ರೀ. ಯಾರು ರೊಕ್ಕ ಕೊಟ್ಟರು ರೊಕ್ಕ ಅಷ್ಟೇ ಕೊಡಂಗಿಲ್ಲ ರೀ. ರೊಕ್ಕ ಹುಡುಗಿಗೆ, ಆಮ್ಯಾಗ ಬ್ಲೌಸ್ ಪೀಸ ಅವ್ರವಾಗ ಹಿಂಗೆ ಕೊಡ್ತಾರೆ ಯಾರು ಕೊಟ್ಟರು. ಆಮ್ಯಾಗ ಸೀರೆ ಒಂದಿಷ್ಟು ಕೂಡ್ಯಾವ ನೋಡ್ರಿ. ಸೀರೆ, ಟೊಪ್ಪಿಗೆ, ಟವಲ, ಜಂಪರ್ ಪೀಸ, ಪ್ಯಾಂಟ್ ಪೀಸ, ಅಂಗಿದರ್ ಭೀ ಹುಡುಗಿಗೆ ರೊಕ್ಕ ಹಿಂಗೆ ಕೊಡೋರು ಕೊಟ್ಟಾರ ರೀ. ಹಿಂಗಾಗಿ ಒಂದು 7 ಸೀರೆನೂ ಅದಾವೆ ರೀ. ಇಷ್ಟು ಸೇರಾರು ನೋಡ್ರಿ ಆಕೆಗೆ ಬರ್ತಡೇಕ. ಆಮ್ಯಾಗ ಇಲ್ಲೊಂದಿಷ್ಟು ರೀ ಬೋದಾರು ಆಕಿವಿನ. ಆಮ್ಯಾಗ ಇದೊಂದು ಬೆಳ್ಳಿ ಚೈನ್ ರೀ, ಇದು ಬೆಳ್ಳಿ ಚೈನ್ ಬಂದೈತೆ ರೀ. ಅದೊಂದು ಗಣಪತಿ ಲಾಕೆಟ್ ಐತೆ ನೋಡ್ರಿ. ಅದಕ್ಕೆ ಲಾಕೆಟ್ ಚಂದ ಐತ್ರಿ, ಅಷ್ಟು ಸಿಂಪಲ್ಲ. ಆಮ್ಯಾಗ ಇದೊಂದು ಸರ ನೋಡ್ರಿ, ನಮ್ಮ ಚಾರುನ್ ಗೆಳತಾರ ಕೊಟ್ಟಾರ ನೋಡ್ರಿ. ಅದನ್ನ ಗಿಫ್ಟ 1 ವರ್ಷದ ಹುಡುಗಿಗೆ ಗೆಳ್ತಾರೆ. ಇದು ಬೆಳ್ಳಿ ಉಂಗ್ರ ರೀ. ಆಮ್ಯಾಗ ಒಂದು ಸ್ವಲ್ಪ ಕಾಲು ಗೆಜ್ಜೆ ರೀ. ಇಷ್ಟು ಅದಾವ್ರಿ ಆಕಿವ ಬೆಳ್ಳಿ ಸಾಮಾನಿಗೆ ಬರ್ತಡೇಗೆ ಬಂದಿದ್ದು. ಮತ್ತು ಯಾರಾದರೂ ಹಿಂಗೆ ಪಾಕೆಟ್ ಆಗಲಿ, ಕಡೆಕಾಗಲಿ ಅಕ್ಕಿ, ಆಮ್ಯಾಗ ಅಡಿಕೆ, ಇಲ್ಲಾಂದ್ರೆ ಬೆಳ್ಳುಳ್ಳಿ, ಅರಿಶಿನ ಹಿಂಗೆ ಹಾಕೊಂಬಂದಿರ್ತಾರೆ ಅದ್ರೊಳಗೆ. ಮುತ್ತೈದು ಮಕ್ಳಿಗೆ ಹಂಗೆ ಕೊಡಬಾರ್ದು ಅರಿವಿ ಅಂದ ಉಡೇಕೆ ತಂದು ಕೊಡ್ತಾರೆ ಇವ್ನು ಹಿಂಗೆ. ಅದು ಒಂಥರ ಚಂದ ನೋಡ್ರಿ, ಹಳ್ಳಿ ಕಡೆ ಅಷ್ಟೇ ರೀ. ಇಲ್ಲಿ ಒಂದು ಪ್ಲಾಸ್ಟಿಕ್ಗೊಳಗೆ ಹಾಕಿ ಬೆಳ್ಳುಳ್ಳಿ ಕಟ್ಕೊಂಬಂದಾರ ಅದ್ರೊಳಗೆ ಒಂದು ಬೆಳ್ಳುಳ್ಳಿನ ಕೊಡ್ತಾರೆ ರೀ. ಆಮ್ಯಾಗ ಅರಿಶಿನ ಬೇರ, ಇಲ್ಲಾಂದ್ರೆ ಕೆಂಪು ಅಡಿಕೆ ಹಿಂಗೆ ಯಾವ್ದು ಇರ್ತೈತೆ ಅದನ್ನು ಹಾಕ್ತಾರೆ ರೀ. ಆಮ್ಯಾಗ ಇವು ಗಿಫ್ಟ್ ನೋಡ್ರಿ, ಅದು ಬಸವೇಶ್ವರ ರೀ. ಆಮ್ಯಾಗ ಇದು ನಮ್ಮ ಚಾರುನ್ ಬರ್ತಡೇ ಇದ್ದನ್ನು ಫೋಟೋ ಎಲ್ಲ ಕನೆಕ್ಟ್ ಮಾಡಿಸಿದ್ದೈತೆ ರೀ. ಆಮ್ಯಾಗ ಯಾರೋ ಒಂದು ಸತ್ಯನಾರಾಯಣದ ಫೋಟೋ ಕೊಟ್ಟಾರೆ ರೀ. ಯಾರು ಕೊಟ್ಟಾರೆ ಅನ್ನೋರಿಗೆ ಗೊತ್ತಿಲ್ಲ. ಆಮ್ಯಾಗ ಇದೊಂದು ರೆಡ್ ಕಲರ್ ಗೊಂಬೆ ಐತ್ರಿ. ಗೊಂಬೆನ ಒಂದು 5-6 ಏನೋ ಸೇರ್ಯಾವ್ರ ಆಕೆಗೆ. ಆಮ್ಯಾಗ ಇದು ನೋಡ್ರಿ ಕಲರ್ ಚಂದ ಐತ್ರಿ, ಒಂಥರ ದೊಡ್ಡದೈತ್ರಿ ಒಂದು ಸ್ವಲ್ಪ. ಅದಾದ್ಮ್ಯಾಗ ಇದೊಂದು ಕೇಸರಿ ಐತ್ರಿ. ಅದಾದ್ಮ್ಯಾಗ ಇದು ಯಾರು ಕೊಟ್ಟಾರ ಗೊತ್ತಿಲ್ಲ ರೀ. ಇದೊಂದು ಫೋಟೋ ಕೊಟ್ಟಾರ ರೀ ಆಕೆ ಬರ್ತಡೇಕನ. ಅದಾದ್ಮ್ಯಾಗ ಇದನ್ನು ನಾವು ಮಾಡಿಸಿದ್ದು ಇದನ್ನು ಗುಣದಾಳ ಅಪ್ಪಾಜಿಯವ್ರು ಕೊಡ್ಬೇಕಂತಂದು. ಆದ್ರೆ ಅವ್ರು ಹೊಳ್ಳಿ ಇಲ್ಲೇ ನೀವು ಅಂಗಡಿ ಹಾಕಿರತ್ತಂದು ಹೇಳಿ ಹೊಳ್ಳಿ ಕೊಟ್ಟಾರ ರೀ. ಆಮ್ಯಾಗ ಇದೊಂದು ಮೊಲ ಬಂದೈತೆ ನೋಡ್ರಿ ನಮ್ಮ ಚಾರುಗನ. ಇನ್ನೊಂದು ಸ್ವಲ್ಪ ಏನೇನೋ ಅದಾವೆ ರೀ. ನನಗೆ ನೆನಪಿದ್ದಷ್ಟು ವಿಡಿಯೋ ಒಳಗೆ ತೋರಿಸೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೇನೆ.